ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್ ಅಂತ ಹೇಳ್ಬೇಕು. ಜೈ ಶ್ರೀರಾಮ್. ಪರಮ ಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ತಲೆಬಾಗಿ ನಮಸ್ಕರಿಸುತ್ತಾ ಶ್ರೀ ಪಂಡಿತಾಚಾರ್ಯವರರು ಮಹಾಸ್ವಾಮಿಗಳು ಅವರಿಗೂ ವಂದಿಸುತ್ತಾ ಗೋವಾ ರಾಜ್ಯದ ರಾಜ್ಯಪಾಲರಾದಂಥ ಶ್ರೀ ಶ್ರೀಧರನ್ ಪಿಳ್ಳೆ ಅವರೇ, ಸಚಿವರಾದಂಥ ಮಂಕಾಳು ವೈದ್ಯರವರೇ, ಮಾಜಿ ಸಚಿವರಾದಂಥ ಮಾಧುಸ್ವಾಮಿ ಅವರೇ ಹಾಗೂ ಮುರುಗೇಶ್ ನಿರಾಣಿ ಅವರೇ, ಶಾಸಕರಾದಂಥ ಶ್ರೀ ವತ್ಸಾರ್ ಅವರೇ, ಮಂಜು ಅವರೇ, ಮಾಜಿ ಶಾಸಕರಾದಂಥ ಎಲ್ ನಾಗೇಶ್ ಅವರೇ, ಸಿ ಎಸ್ ನಿರಂಜನ್ ಅವರೇ, ನಿರಂಜನ್ ಕುಮಾರ್ ಅವರೇ, ತೊಂಟದಾರಿ ಅವರೇ, ಸೋಮಶೇಖರ್ ಅವರೇ, ನಮ್ಮ ಮುಖಂಡರಾದಂಥ ಮರಿಸ್ವಾಮಿ ಅವರೇ, ಲಕ್ಷ್ಮೀನಾರಾಯಣ ಅವರೇ, ವೇದಿಕೆ ಮೇಲಿರುವಂಥ ಉಳಿದೆಲ್ಲ ಹಿರಿಯರೇ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂಥ ಎಲ್ಲ ಶರಣೀಯರೇ, I heartily welcome Honorable Governor of Goa State, Shri P.S. Sridharan Pillai on this auspicious Jatra Mahotsava. ಪ್ರತಿ ವರ್ಷ ಹೊಸತನದಿಂದ ಜನಪ್ರಿಯತೆಯನ್ನು ಹೆಚ್ಚಿಸಿಕೊಳ್ಳುತ್ತಾ ಬಂದಿರುವಂಥ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಲು ಯಾವಾಗಲೂ ನಮಗೆ ಸಂತೋಷ ಆಗುತ್ತೆ. 6 ದಿನ ನಡೆಯುವ ಸುತ್ತೂರು ಜಾತ್ರೆಯನ್ನ ಯಾವುದೇ ಜಾತಿ ಭೇದವಿಲ್ಲದೆ ಸುತ್ತಮುತ್ತಲಿನ ಸಮಸ್ತರು ಹಬ್ಬದಂತೆ ಆಚರಿಸ್ತಾ ಇರೋದನ್ನು ನೋಡೋದಕ್ಕೆ ಬಹಳ ಸಂತೋಷ ಆಗುತ್ತೆ. ಸುತ್ತೂರು ಕ್ಷೇತ್ರದಲ್ಲಿ ನಡೆಯುವಂಥ ಈ ಜಾತ್ರಾ ಮಹೋತ್ಸವ ಕೇವಲ ಒಂದು ಧಾರ್ಮಿಕ ಉತ್ಸವ ಆಗಿರದೆ ಜನಸಾಮಾನ್ಯರಿಗೆ ಉಪಯೋಗವಾಗುವಂಥ ಅನೇಕ ಪ್ರಾತ್ಯಕ್ಷಿಕೆಯನ್ನು ನೀಡಲಾಗ್ತಾ ಇದೆ ಮತ್ತು ಗ್ರಾಮೀಣ ಸೊಗಡಿನ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡಲಾಗ್ತಾ ಇದೆ. ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಜಾತ್ರೆಗಳು ನಮ್ಮ ದೇಶದ ಸಾಂಸ್ಕೃತಿಕ ರಾಯಭಾರಿಗಳು ಇದ್ದಂತೆ. ಹಿಂದೆ ನಮ್ಮ ಭಾರತ ದೇಶದ ಧಾರ್ಮಿಕತೆ ಮತ್ತು ಆಧ್ಯಾತ್ಮಿಕತೆಯನ್ನು ಅರ್ಥ ಮಾಡಿಕೊಳ್ಳದ ಪಾಶ್ಚಾತ್ಯರು ನಮ್ಮ ದೇಶವನ್ನು ಆವಾಡಿಗರ ದೇಶ ಅಂತ ಅಪಹಾಸ್ಯ ಮಾಡ್ತಿದ್ರು. ಈಗ ಪರಿಸ್ಥಿತಿ ಬದಲಾಗಿದೆ. ನಮ್ಮ ಸನಾತನ ಧರ್ಮಕ್ಕೆ ಸಮಕಾಲೀನವಾಗಿದ್ದ ಅನೇಕ ನಾಗರಿಕತೆಗಳು ಬೇರೆ ಬೇರೆ ದೇಶಗಳ ಧರ್ಮಗಳ ದಾಳಿಗೊಳಗಾಗಿ ಈಗ ಏಳೆ ಎಸರಿದಂತಾಗಿದೆ. ಆದರೆ 1000ಕ್ಕೂ ಹೆಚ್ಚು ವರ್ಷಗಳ ಕಾಲ ಪರಕೀಯರ ದಾಳಿಯನ್ನು ಎದುರಿಸಿ ಈಗಲೂ ಎದೆತ್ತಿ ನಿಂತಿರುವ ದೇಶ ಅಂದರೆ ಅದು ಭಾರತ ಮತ್ತು ಸನಾತನ ಹಿಂದೂ ಧರ್ಮ ಮಾತ್ರ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ನಮ್ಮ ದೇಶದ ಹಳ್ಳಿಗಳಲ್ಲಿ ಮತ್ತು ಅಲ್ಲಿರುವ ಧಾರ್ಮಿಕತೆ, ಆಚಾರ ವಿಚಾರ ಮತ್ತು ಆಧ್ಯಾತ್ಮಿಕದಲ್ಲಿ ಹಾಗೆಯೇ ನಮ್ಮ ದೇಶ ಮತ್ತು ಧರ್ಮವನ್ನು ಯಾವುದೇ ಪರಕೀಯ ದಾಳಿಯು ನಾಶ ಮಾಡಲು ಸಾಧ್ಯವಾಗಿಲ್ಲ. ಪ್ರಪಂಚದ ನಾನಾ ಭಾಗಗಳಲ್ಲಿ ನಡೆಯುತ್ತಿರುವ ಯುದ್ಧ, ಹಿಂಸಾಚಾರ, ಮತಾಂಧತೆಯ ಮಧ್ಯೆ ಹಿಂದೂ ಧರ್ಮದ ಮೂಲ ಮಂತ್ರವಾದ ಆಧ್ಯಾತ್ಮ, ಪ್ರಕೃತಿ ಪೂಜೆ ಮತ್ತು ಅಹಿಂಸಾ ವಿಚಾರಧಾರಿಗಳ ಕಡೆಗೆ ಎಲ್ಲ ದೇಶಗಳು ಆಕರ್ಷಿತ ಆಗ್ತಾ ಇದೆ. ಬಂಧುಗಳೇ, ರಾಜ್ಯದಲ್ಲಿ ಭೀಕರ ಬರಗಾಲದ ವಾತಾವರಣ ಇದೆ. ಬರುವಂಥ ದಿವಸಗಳಲ್ಲಿ ಕೆರೆ ಕಟ್ಟೆಗಳು ಖಾಲಿಯಾಗಿ, KRS ಸಹ ಖಾಲಿಯಾಗಿ, ಕುಡಿಯೋ ನೀರಿನ ಹಾಹಾಕಾರ ಹೇಳುವಂಥ ಸಂದರ್ಭ ಇದೆ. ಇಂಥ ಒಂದು ಸಂದರ್ಭದಲ್ಲಿ
ನಾವು ಪರಸ್ಪರ ಸಹಕಾರವನ್ನು ಕೊಡ್ತಾ ಬೋರ್ವೆಲ್ಗಳಲ್ಲೂ ನೀರಿಲ್ಲದೆ ಇರುವಂತಹ ಒಂದು ವಿಚಿತ್ರವಾದ ಪರಿಸ್ಥಿತಿ ಬರಗಾಲ ನಮ್ಮನ್ನು ಕಾಡ್ತಿರೋ ಈ ಸಂದರ್ಭದಲ್ಲಿ ಈಗಾಗಲೇ ಬಿಸಿಲಿನ ಧಗೆ ಜಾಸ್ತಿ ಆಗಿದೆ. ರೈತ 25% ಸಹ ಬೆಳೆಯನ್ನು ಬೆಳೆದಿಲ್ಲ. ಅವನು ಸಹ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡುವಂತ ವಿಚಿತ್ರವಾದ ಕಾಲದಲ್ಲಿ ನಾವಿದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಬರುವಂತ ದಿವಸಗಳಲ್ಲಿ ಪರಸ್ಪರ ಸಹಕಾರ ನೀಡ್ತಾ ಈ ಸಮಸ್ಯೆಗಳಿಗೆ ಒಂದು ಪರಿಹಾರ ಹುಡುಕುವಂತ ಪ್ರಾಮಾಣಿಕ ಪ್ರಯತ್ನವನ್ನ ನಾವೆಲ್ಲ ಒಟ್ಟಾಗಿ ಸೇರಿ ಮಾಡಬೇಕಾಗಿದೆ. ಬಂಧುಗಳೇ, ಇವತ್ತು ತಮಗೆ ಗೊತ್ತಿದೆ, ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದು ಬಡವನ ಮನೆಯಲ್ಲಿ ಹುಟ್ಟುವಂತ ಹೆಣ್ಣು ಮಗಳು ಕಣ್ಣೀರು ಹಾಕಬಾರ್ದು ಅಂತೇಳಿ ಇವತ್ತು ಸುಮಾರು 25 ಲಕ್ಷ ಹೆಣ್ಣು ಮಕ್ಕಳಿಗೆ ಲಕ್ಷಾಂತರ ರೂಪಾಯಿ ಹಣ ಬರ್ತಾ ಇರೋದನ್ನ ನೀವು ಪ್ರತ್ಯಕ್ಷ ನೋಡ್ತಾ ಇದ್ದೀರಾ. ಕಿಸಾನ್ ಸನ್ಮಾನ್ ಯೋಜನೆ ಕೇಂದ್ರ ಸರ್ಕಾರ 6,000 ಕೊಟ್ರೆ ನಾನು ಸಹ ಸರ್ಕಾರದಲ್ಲಿ 4,000 ಕೊಡೋದ್ರ ಮೂಲಕ 10,000 ಕೊಡ್ತಾ ಇದ್ದೋ. ಈ ರಾಜ್ಯ ಸರ್ಕಾರ ಅದನ್ನು ನಿಲ್ಲಿಸಿರುವಂತಹದ್ದು ಖಂಡನೀಯ. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಇಂಥ ಸಂಕಷ್ಟದ ಸಂದರ್ಭದಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಏನು 6,000 ಕೇಂದ್ರ ಕೊಡ್ತಾ ಇದೆ, 4,000 ನೀವು ಕೊಡೋದನ್ನು ನಿಲ್ಲಿಸಿದ್ದೀರಾ. ಅದನ್ನು ಮತ್ತೊಮ್ಮೆ ಕೊಡೋದ್ರ ಮೂಲಕ ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕು ಅಂತ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನಾನು ಒತ್ತಾಯವನ್ನ ಮಾಡ್ತಾ ಇದ್ದೇನೆ. ಬಂಧುಗಳೇ, ಬಹುಶಃ ಈಗಾಗಲೇ ನಾನು ರಾಜ್ಯದ ಉದ್ದಗಲಿಗೆ ಪ್ರವಾಸ ಶುರು ಮಾಡಿದ್ದೇನೆ. ಸ್ಥಳದಲ್ಲೇನೆ ಜಿಲ್ಲೆಯ ಅಧಿಕಾರಿಗಳ ಜೊತೆ ಸಮಾಲೋಚನೆಯನ್ನು ಮಾಡಿ ಆ ಸಮಸ್ಯೆಗೆ ಪರಿಹಾರ ಹುಡುಕುವಂತ ಕೆಲಸವನ್ನ ಮಾಡುವಂತ ಕೆಲಸ ಮುಂದೆ ಬರೋ ದಿವಸಗಳಲ್ಲಿ ಮಾಡಬೇಕಾಗಿದೆ. ಆ ದಿಕ್ಕಿನಲ್ಲಿ ನಾನು ರಾಜ್ಯದಲ್ಲಿ ನನಗೆ 81 ವರ್ಷ ತುಂಬಿದ್ರು ಸಹ ಪ್ರವಾಸ ಮಾಡ್ತೇನೆ, ಮತ್ತೊಮ್ಮೆ ನಿಮ್ಮ ಜೊತೆಗೆ ನಿಲ್ತೇನೆ ಅನ್ನೋ ಭರವಸೆಯನ್ನ ಈ ಸಂದರ್ಭದಲ್ಲಿ ಕೊಡ್ತಾ, ಜಗತ್ತಿಗೆ ಈಗ ಹಿಂದೂ ಧರ್ಮ ಆಶಯಕಿರಣವಾಗಿ ಗೋಚರಿಸ್ತಾ ಇದೆ. ಇದಕ್ಕೆ ಮೂಲ ಕಾರಣರಾದ ಮಠಮಾನ್ಯಗಳು ಮತ್ತು ಸಂತರನ್ನ ನಾವು ಶ್ಲಾಘಿಸಬೇಕಾಗಿದೆ. ಭಾರತ ಇಂದು ಆಧ್ಯಾತ್ಮಿಕವಾಗಿ ವಿಶ್ವಗುರುವಾಗಿ ಹೊರಹೊಮ್ಮುತ್ತಾ ಇದೆ. ನಮ್ಮ ಹಿಂದೂ ಧರ್ಮದ ವಿವಿಧ ಪಂಗಡಗಳ ಸ್ವಾಮೀಜಿಗಳು, ಸಂತರು ವಿದೇಶಕ್ಕೆ ತೆರಳಿ ಅಲ್ಲಿ ನಮ್ಮ ಸಂಸ್ಕೃತಿಯನ್ನು ಹರಡ್ತಾ ಇದ್ದಾರೆ. ಈ ಕಾರ್ಯ ಇನ್ನಷ್ಟು ಹೆಚ್ಚಬೇಕು ಮತ್ತು ನಮ್ಮ ಆಧ್ಯಾತ್ಮಿಕತೆಯ ಜಗತ್ತಿನಾದ್ಯಂತ ಪ್ರಚಾರವಾಗಬೇಕು ಎಂಬುದು ನನ್ನ ಅಭಿಲಾಷೆ. ಇವತ್ತು ಸುತ್ತೂರು ಶ್ರೀಗಳು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶದ ಉದ್ದಗಲಕ್ಕೆ ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಶಿಕ್ಷಣ ಸಂಸ್ಥೆಗಳನ್ನು ತೆರೆಯೋದ್ರ ಮೂಲಕ ಅಲ್ಲಿಯ ಮಕ್ಕಳಿಗೆ ಒಂದು ಶಿಕ್ಷಣ ಕೊಡುವಂತ ಒಂದು ಕೆಲಸವನ್ನು ಮಾಡ್ತಿರುವಂಥದ್ದು ಯಾರಾದರೂ ಇದ್ರೆ ಈ ದೇಶದಲ್ಲಿ ಅದು ನಮ್ಮ ಸುತ್ತೂರು ಶ್ರೀಗಳು ಅಂತೇಳಿ ಅತ್ಯಂತ ಹೆಮ್ಮೆಯಿಂದ ನಾನು ಎಲ್ಲೇ ಹೋದ್ರೂ ಈ ಮಾತನ್ನು ಹೇಳ್ತಾ ಇದ್ದೇನೆ. ಇಲ್ಲೂ ಸಹ ನಾ ಮಾತನ್ನು ಹೇಳ್ತಾ ಇದ್ದೇನೆ. ಆ ರೀತಿಯ ಒಂದು ಐತಿಹಾಸಿಕ ಕೆಲಸವನ್ನ ನಮ್ಮ ಸುತ್ತೂರು ಶ್ರೀಗಳವರು ಮಾಡ್ತಿರುವಂತಹದ್ದು ಅಭಿನಂದನಾರ್ಹವಾದಂತಹದ್ದು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮಠಗಳು ಗ್ರಾಮೀಣ ಭಾಗದಲ್ಲಿ ನೀಡ್ತಾ ಇರುವಂತಹ ಅನ್ನ, ಆರೋಗ್ಯ, ಅಕ್ಷರ ದಾಸೋಹದಿಂದಾಗಿ ಸರ್ಕಾರದ ಮೇಲಿನ ಹೊಣೆಯನ್ನು ಸಾಕಷ್ಟು ಕಡಿಮೆ ಮಾಡಿದೆ. ಈ ಕಾರಣದಿಂದಾಗಿ ಎಷ್ಟೇ ಟಿಪ್ಪಣಿಗಳು ಬಂದರೂ ಸಹ ನಾನು ಮಠಮಾನ್ಯಗಳ ಅಭಿವೃದ್ಧಿಗೆ ಅನುದಾನವನ್ನು ಕೊಡ್ತಾ ಇದ್ದುದು ನಿಮಗೆ ನೆನಪಿದೆ ಅನ್ಕೊಂಡಿದ್ದೇನೆ. ಮಠಮಾನ್ಯಗಳಿಗೆ ಮಾತ್ರವಲ್ಲ, ಎಲ್ಲ ಧರ್ಮದ ಪೂಜನೀಯ ಸ್ಥಳಗಳ ಅಭಿವೃದ್ಧಿಗೆ ಅನುದಾನ ನೀಡಿದ್ದೇನೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಯಾವುದೇ ಭೇದ ಭಾವನೆಯನ್ನು ನಿಮ್ಮ ಯಡಿಯೂರಪ್ಪ ಮಾಡಲಿಲ್ಲ ಅನ್ನೋದನ್ನು ನೆನಪು ಮಾಡಕ್ಕೆ ಇಷ್ಟಪಡ್ತೇನೆ. ಆದ್ರಿಂದ ಆಡಳಿತ ನಡೆಸ್ತಾ ಇರೋರು ಎಲ್ಲ ಸಮಾಜದವರ ಎಲ್ಲ ವರ್ಗಗಳಿಗೆ ಅನ್ವಯವಾಗುವಂತ ಯೋಜನೆಗಳನ್ನು ಜಾರಿಗೆ ತರಬೇಕು ಹಾಗೂ ಲಭ್ಯವಿರುವ ಅನುದಾನವನ್ನ ಸೂಕ್ತ ರೀತಿಯಲ್ಲಿ ಹಂಚಿಕೆ ಮಾಡಬೇಕು ಅಂತ ಹೇಳಿ ಬಯಸುತ್ತೇನೆ. ಸುತ್ತೂರು ಮಠದ ಸಮಾಜ ಸೇವೆ ನಿಮಗೆಲ್ಲರಿಗೂ ತಿಳಿದ ವಿಷಯ. ಜಗದ್ಗುರುಗಳಾದಂಥ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳ ಆಶೀರ್ವಾದ ಮತ್ತು ಮಾರ್ಗದರ್ಶನದಿಂದ
ಶ್ರೀಮಠ ಇನ್ನಷ್ಟು ಧಾರ್ಮಿಕ ಆಧ್ಯಾತ್ಮಿಕ ಒಂದು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಲೆಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ಅಂತ ಹೇಳೋದಕ್ಕೆ ಮುಂಚೆ ಒಂದು ಮಾತು, ಇವತ್ತು ಯಾರು ತಪ್ಪು ತಿಳ್ಕೋಬಾರ್ದು. ನಮ್ಮೆಲ್ಲ ಜನ ಬಡತನದಲ್ಲಿ ಸಿಕ್ಕಿ ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ಇನ್ನು ಮುಂದೆ ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ಐತಿಹಾಸಿಕ ತೀರ್ಮಾನವನ್ನು ತಗೊಂಡಿದ್ದಾರೆ. ಇನ್ನು ಮುಂದೆ ಎಲ್ಲರಿಗೂ ಸಹ 1 kg ಅಕ್ಕಿಗೆ 29 ರೂಪಾಯಿನಂತೆ ಕೊಡುವಂತ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಇವತ್ತು 1 kgಗೆ 50 ರಿಂದ 55 ರೂಪಾಯಿ ಇರುವಂತ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ನಾನು ನೀನು ಅಂತ ಹೇಳಿದೆ ಭೇದ ಭಾವನೆ ಇಲ್ದೇನೆ ಈ ಕಷ್ಟದಲ್ಲಿರುವಂತಹ ಜನರಿಗೆ ನ್ಯಾಯ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಈ ಒಂದು 29 ರೂಪಾಯಿಗೆ 1 kg ಅಕ್ಕಿಯನ್ನು ಕೊಡುವಂತ ಐತಿಹಾಸಿಕ ತೀರ್ಮಾನ ಬರುವಂತ ದಿವಸಗಳಲ್ಲಿ ನಮ್ಮೆಲ್ಲ ಸಮಸ್ಯೆಗೆ ಒಂದು ಪರಿಹಾರ ಸಿಗುತ್ತೆ ಅಂತ ನಾನಾದ್ರೂ ಭಾವಿಸಿದ್ದೇನೆ. ಈವರೆಗೆ ಭಾರತ್ ಬ್ರ್ಯಾಂಡ್ ಅಡಿಯಲ್ಲಿ ಕಡಲೆ ಬೆಳೆಗೆ 60 ರೂಪಾಯಿ, ಗೋಧಿ ಹಿಟ್ಟಿಗೆ 27 ರೂಪಾಯಿ ಹಾಗೂ ಮೂರಂ ದಾಲನ್ನ 93 ಅಂತ ವಿತರಣೆ ಮಾಡಲಾಗ್ತಾ ಇದೆ. ಈ ಯೋಜನೆ ಮುಂದುವರೆದ ಭಾಗವಾಗಿಯೇ ಇವತ್ತು ಭಾರತ್ ಬ್ರ್ಯಾಂಡ್ ಯೋಜನೆಯಲ್ಲಿ ಅಕ್ಕಿಯನ್ನ ಪ್ರತಿ ಕೆಜಿಗೆ 29 ರೂಪಾಯಿನಿಂದ ಸರಬರಾಜು ಮಾಡೋದಕ್ಕೆ ಹಸಿರು ನಿಶಾನೆ ತೋರಿಸಿದ್ದಾರೆ. ಇದು ಯಾರು ಎಷ್ಟೇ ಬೇಕಾದರೂ ಇವತ್ತೇನು 50 ರೂಪಾಯಿಗಿಂತ ಹೆಚ್ಚು 55 ರೂಪಾಯಿ ಕೆಜಿ ಅಕ್ಕಿ ಇರಬೇಕಾದ್ರೆ ಅದೇ ಕ್ವಾಲಿಟಿ ಅಕ್ಕಿಯನ್ನ 29 ರೂಪಾಯಿ ಕೊಡ್ತಿರುವಂತಹದ್ದು ಇದೊಂದು ಐತಿಹಾಸಿಕ ಕೆಲಸ. ಸರ್ಕಾರದ ಯಾವುದೇ ಯೋಜನೆಗಳು ಇರಬಹುದು, ಅದಕ್ಕೆ ಇದು ಸರಿಸಮಾನವಾದಕ್ಕಿಂತ ಹೆಚ್ಚು ಒಂದು ಸವಲತ್ತನ್ನ ನಮ್ಮ ಬಡವರಿಗೆ ಕೊಡುವಂತ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಅದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಾಜ್ಯದ ದೇಶದ ಜನರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಬರುವಂತ ದಿವಸಗಳು ಇನ್ನೂ ಹೆಚ್ಚು ಬಡವರಿಗೆ ಬೇಕಾದಂಥ ಕಾರ್ಯಕ್ರಮ ರೂಪಿಸಬೇಕು ಅಂತೇಳಿ ಪ್ರಧಾನಿಯವರಲ್ಲಿ ವಿನಂತಿ ಮಾಡಿ ಮತ್ತೊಮ್ಮೆ ಇಲ್ಲಿ ಸೇರುವಂತಹ ನಮ್ಮೆಲ್ಲ ಬಂಧುಗಳಿಗೆ, ವೇದಿಕೆ ಮೇಲಿರುವ ಪೂಜ್ಯರಿಗೆ ವಂದನೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.